ಜನಗಣತಿ ರಿಜಿಸ್ಟರ್ ಮಾಡಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಾತಾ ಮಂಜಮ್ಮ ಜೋಗುತಿ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದ ತಮ್ಮ ಸ್ವನಿವಾಸದಲ್ಲಿ ನೋಂದಣಿ ಮಾಡಿದ್ದಾರೆ. ಹೊಸಪೇಟೆ ತಹಶೀಲ್ದಾರ್ ಶ್ರುತಿ ಮತ್ತು ಕಂದಾಯ ಪಂಚಾಯತ್ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಅವರು ಮಾಡಿಸಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ನಾನು ಜನಗಣತಿ ಆನ್ಲೈನ್ ಪೋರ್ಟ್ನಲ್ಲಿ ಮಾಡಿದ್ದೇನೆ, ಎಲ್ಲರೂ ಕೂಡ ನೋಂದಣಿ ಮಾಡಿ, ಇದು ಅವಶ್ಯಕತೆವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಭಾರತ ಸರ್ಕಾರ ತಂದಿರೋ ಮಹತ್ವದ ಗಣತಿ ಇದಾಗಿದ್ದು ಎಲ್ಲರಿಗೂ ಕೂಡ ಸಹಕಾರಿಯಾಗಲಿದೆ ಎಂದು ಮಂಜಮ್ಮ ಜೋಗುತಿ ಹೇಳಿಕೆ ನೀಡಿದ್ದಾರೆ. ಅಷ್ಟೆಲ್ಲ ವಿಜಯನಗರ ಡಿಸಿ ಕವಿತಾ ಮನ್ನಿಕೇರಿ, ಎಡಿಸಿ ಬಾಲಕೃಷ್ಣ, ಸಿಒ ನಂಜಯ್ ಮಹಮ್ಮದ್, ಅಕ್ರಮ್ ಶಾ, ತಹಶೀಲ್ದಾರ್ ಶ್ರುತಿ ಸೇರಿದಂತೆ ಅಧಿಕಾರಿಗಳು ಸಹ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜಮ್ಮ ಜೋಗುತಿ. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ವಿಜಯನಗರ ಜಿಲ್ಲೆಯಿಂದ ಜಿಲ್ಲಾ ಆಡಳಿತ ನಮ್ಮ ಮನೆಗೆ ಬಂದಿದೆ. ಕಾರಣ ಇಷ್ಟೇ, ಇವತ್ತು ಏಪ್ರಿಲ್ 1. ಈ ಏಪ್ರಿಲ್ 1ರಿಂದ 15ನೇ ತಾರೀಕಿನ ತನಕ ಸ್ವಯಂ ಜನಗಣತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ನನ್ನ ಜನಗಣತಿಯನ್ನ ನಾನು ಮುಗಿಸಿದೆ, ಅದು ನೀವು ನೋಡಬಹುದು. ಇದೇ ರೀತಿ ನಮ್ಮ ದೇಶ, ಕರ್ನಾಟಕ ಜಿಲ್ಲೆ ಎಲ್ಲ ಜನರು ತಾವೇ ಸ್ವತಃ ಮೊಬೈಲ್ನಲ್ಲಿ ಜನಗಣತಿಯನ್ನ ಮಾಡ್ಕೋಬಹುದು. ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ. ಈ ಯೋಜನೆಗೆ ಎಲ್ಲರೂ ಕೈಗೂಡಿಸಿ ಎಲ್ಲರೂ ಸ್ವಯಂ ಜನಗಣತಿಯನ್ನ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.